ನಮ್ಮ ಮಯೂರ ಬಡಾವಣೆಗೆ ಸ್ವಾಗತ ಸುಸ್ವಾಗತ. ಅಯ್ಯೋ ನನ್ನ ಮೊಮ್ಮಕ್ಕಳ ಬಂದಿಲ್ಲ, ಇನ್ನ ಮಗಳ ಮದುವೆನ ಮಾಡಿಲ್ಲ, ಆಗಲೇ ಹುಡುಗರಂಗ ಅಜ್ಜಿ ಅಂದೇ ಬಿಡ್ತಲ್ಲ. ಪಾರ್ವತಿ ಮನೆ ಬಂದಿದ್ಯಾ? ಅಯ್ಯೋ ದೇವ್ರೇ, ತುಳಸಿ ಗಿಡ ಮುಟ್ಟುತ್ತಲ್ಲ ಯಾವ ಹುಡುಗಿ, ಎಂತ ಹೊಲಸೈತಿದೆ. ಏ ಬಿಡೆ ಬಿಡೆ, ತುಳಸಿ ಗಿಡ ಬಿಡ ಮುಟ್ಬೇಡ. ಏ ಪಾಪು, ಅದನ್ನೆಲ್ಲ ತುಳಸಿ ಗಿಡ ಮುಟ್ಬಾರ್ದಾ? ಸರಿ ಸರಿ ಸರಿ. ಯಾರ ಮನೆಗೆ ಕರ್ಕೊಂಬಂದಾರ ಇವರು? ಓ ಇವ್ರ ಮನೆ ಅಲ್ಲ. ಹಾ, ನನ್ನ ಪರ್ಮಿಷನ್ ಇಲ್ದ ನನ್ನ ಮನೆಗೆ ಎಲ್ಲಾರನ್ನು ಯಾಕೆ ಕರ್ಸ್ಕೊಂತಾರ ಇವರು? ಹಾ ಪಾರು, ಓನರ್ ಸಿಸ್ಟರ್, ಯಾರು ಹುಡುಗಿ? ಅಯ್ಯೋ ದೇವ್ರಿ, ಈ ಹುಡುಗಿ ಯಾವಾಗಲೇ ಬರ್ಕೊಂಡೆ ಹೊರಗೆ ಹೋಗ್ಬೇಡ ಒಳಗೆ ಆಟ ಆಡಂದ್ರೆ ಬಂದ್ಬಿಟ್ಟಾಳಲ್ಲಪ್ಪ. ನಮ್ಮ ಮನೆಗೆ ಬೇರೆ ನಮ್ಮ ಅಕ್ಕ ಬಂದಳ, ಈಕೆ ಬೇರೆ ಬೈತಲ್ಲ, ಏನು ಓನರ್ತಿ. ಅಯ್ಯೋ ಅಯ್ಯೋ, ಏನು ಮಾಡಿ ಏನು ಮನಸ್ಸಿನಾಗ ಪಿಟಿ ಪಿಟಿ ಅನ್ನಕತ್ತಿಲ್ಲ? ಯಾಕ ಯಾರ್ದಿ ಹುಡುಗಿ ಅಂತೀನಿ? ಅದು ನಮ್ಮ ಅಕ್ಕನ ಮಗಳ್ರಿ. ಯಾಕೆ ಬಂದ? ಅದು ನಮ್ಮ ಅಕ್ಕನ ಸಂಬಂಧಿಕರು ಬದಾರ್ರಿ, ಇಲ್ಲಿ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಯಾರ್ರಿ. ಅದಕ್ಕೆ ರೀ ಬಂದು ಅದ ಮನಸ್ಸು ಬಂದಿದ್ದರಿ, ಅದಕ್ಕೆ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಇನ್ನೇನು ಹೋಗ್ತಾರೆ, ಇಲ್ಲೇ ಇರಂಗಿಲ್ರಿ ಅವರು. ಅದಕ್ಕೆ ನಾ ಏನ್ ಮಾಡಿ? ಇದೇನು ಚಕ್ರ ಮಾಡಿಯನ, ಏನು ಆಶ್ರಮ ಮಾಡಿಯ? ಹಾ, ನನ್ನ ಪರ್ಮಿಷನ್ ಕೇಳಾರ್ದನ ಯಾಕ ಮನೆ ಒಳಗೆ ಇನ್ನೊಬ್ಬರನ್ನ ಸೇರಿಸ್ಕೊತೀನಿ ನಾನು? ಓನ ಸಿಸ್ಟರ್, ಅವರು ಬೇರೆದವರಲ್ಲ, ನಮ್ಮ ಅಕ್ಕ. ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ ಬಂದಾರಿ ಅಷ್ಟೇ, ಇನ್ನೇನಿಲ್ಲ. ಹೋಗ್ತಾರ, ಅದು ನಿಮ್ಮ ಪರ್ಮಿಷನ್ ಕೇಳಬೇಕಾಯ್ತು, ನಾನು ಮರ್ತ್ಬಿಟ್ಟೆ. ಅದಕ್ಕೆ ಮರ್ತ್ಬಿಟ್ಟೆ ಅಂತಂದ್ರೆ ಓನರ್ಗೇನು ಬೆಲೆ ಇಲ್ಲನ? ನಾನೇನು ಕರ್ಕೊಂಡ್ಬರ್ಬೇಕಂದ್ರೆ ನಾ ಹೇಳಿದ್ದೆ ನಿಮ್ಗೆ, ನನ್ನ ಪರ್ಮಿಷನ್ ತೊಗೋಬೇಕು, ಆಮೇಲೆ ಮನೆಗೆ ಮಂದಿ ಬರಬೇಕು ಅಂತ. ಆದ್ರೆ ನೀನೇನು ಮಾಡಿದೀನಿ ನಾ? ಹಾ, ಅಯ್ಯೋ ಹೋಗ್ಲಿ ಬಿಡ್ರಿ ಓನರ್ ಸಿಸ್, ಸ್ವಲ್ಪ ಯಾಕೆ ತೊಂದರೆ ಆಗೈತಂತ ಬಿಡ್ರಿ, ಹೋಲಿ. ನೀನ್ ಯಾರು ಮಧ್ಯ ಬಂದ್ ಮಾತಾಡಕತ್ತಿದಿ? ಹಾ, ನಿನ್ ಜೊತೆ ಏನಾರ ಮಾತಾಡಕತ್ತೀನಿ ನಾನು? ಅದು ಹಂಗಲ್ರಿ. ಏನಂಗಲ್ಲ, ನಾವು ಓನರ್ ಒಬ್ಬಕ್ಕೆ ಕುಂತಾಳ, ಇನ್ನೊಬ್ಬರ ಜೊತೆ ಮಾತಾಡಕತ್ತಾಳ ಅಂದ್ರೆ ಮಧ್ಯ ಮಾತಾಡಬಾರ್ದು. ನನ್ನ ರೂಲ್ಸ್ ಗೊತ್ತಿಲ್ಲ ನಿನಗೆ? ಹಾ, ಮತ್ತೆ ಬಂದು ಮಧ್ಯ ಮಾತಾಡಕತ್ತಿದಿ? ಹೋಗ್ಬೇಡ. ಅದು ಸಿಸ್ ಏನು ಸಿಸ್ ಅಂತಿಲ್ಲ, ಸೀಸ್ ಕಡಿತಂದು ಏನು ಕಣಿಚುತ್ತಿಲ್ಲನ? ಹೇ ಪರಕ, ಯಾಕ ಓನರ್ ಎಲ್ಲರಿಗೂ ಕ್ಲಾಸ್ ತಗೊಳಕತ್ತಾರ? ಭಾರಗೀತಾ, ಅದು ಏನು ಗೊತ್ತಾರ, ನಮ್ಮ ಮನೆಗೆ ನಮ್ಮ ಅಕ್ಕ ಬಂದ್ರೆ ಏವ, ಅದಕ್ಕೆ ಓನರ್ ಗರಂ ಆಗ್ಬಿಟ್ಟ. ಯಾಕೆ ಕರ್ಸಿದಿ, ನನ್ನ ಪರ್ಮಿಷನ್ ಇಲ್ದ ನಮ್ಮ ಮನೆ ಹಾಳಾಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅಂತ. ಅದಕ್ಕೆ ಕೆಡ್ಸ್ಕೊಂತಾರನ? ನಾ ಹೇಳ್ತೀನಿ ಐಡಿಯಾ, ಕೇಳಿಸ್ಕೊ, ಹಂಗ ಮಾಡ. ಹಂಗತಿ ಅದು ಏನು ಗೊತ್ತನ? ಲಗು ಕೇಳ. ಏನೂ ಇಲ್ಲ, ನಮ್ಮ ಮನ್ಯಾಗ ಚಿಕನ್ ಮಾಡೀನಿ, ಹೋಳಿಗೆ ಮಾಡೀನಿ, ಅದು ಇದು ಮಾಡೇನಿ ಅಂತಂದು ಹೇಳಿ ನಿಮಗೂ ಕೊಡ್ತೇನ್ರಿ. ಇವಾಗ ಕೊಳ್ಳೇನ್ರಿ, ಆಮೇಲೆ ಕೊಳ್ಳೆ ಹಿಂಗೆ ತಂದಾರ್ರಿ ಅಪ್ಪ ಅವರು. ನೀವು ಸ್ವಲ್ಪ ತಗೋರಿ ಅಂತ ನೈಸ್ ಮಾಡಿ ಪಿಟಿಂಗ್ ಇಡ. ಪಿಟಿಂಗ ನಮ್ಮ ಕಡೆ ಹಂಗೆ ಅನ್ನೋದು. ನೀ ಸುಮ್ಮನೆ ಇಡು, ನೀ ಅಷ್ಟ ಮಾಡು, ಏನಿಲ್ಲ, ನೈಸ್ ಮಾಡು. ನೈಸ್ ಮಾಡಿ ಕೊಟ್ಟಂಗೆ ಮಾಡ್ಬಿಡು, ಅವಾಗ ಸಮಾಧಾನ ಆಗ್ತಾ. ಹೆಂಗದ ಅಂತ ನನಗೆ ನಿನಗೆ ಗೊತ್ತಿಲ್ಲ. ನೀನು ಬೇರೆ ಮನೆಯಾಗ ಏನಾರ ಮಾಡಿದ್ದನ್ನ ಕೊಟ್ಟು ತಪ್ಪತ್ ಬಿಡ್ರಿ, ಹಂಗೆ ಹಿಂಗಂತ. ನೈಸ್ 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 ಮಾಡ್ಬಿಡ. ಅಷ್ಟೇ ಅಲ್ಲ, ಹಂಗೆ ಯಾವ್ದ್ರ ಬಗ್ಗೆ ಪಿಟಿಂಗ್ ಇಟ್ಬಿಡು. ಎರಡು ಕೆಲಸ, ಒಂದೇ ಗುಂಡು ಎರಡು ಹಕ್ಕಿ ಹೊಡೆದಂಗಾಗತ್ತೆ. ಹಿಂಗೆ ಮಾಡಿ ನೋಡು, ಬೇಕಾದ್ರೆ ನೋಡು, ಟ್ರೈ ಹಂಗೆ ಮಾಡ್ತೀನಿ. ಏನು ಹಲ್ ತಿಕ್ಕೊಂಡು ಬಂದೇನಿಲ್ಲ? ಹಲ್ಲು ನೋಡಿ ಹೆಂಗದಾವು? ತದ ಹೌದು, ನೀನು ಯಾರು ಪರ್ಮಿಷನ್ ಕೇಳ್ಕೊಂಡು ಮನೆ ಕರ್ಕೊಂಡ್ ಬಂದಿರಿ? ಹಾ, ಎಷ್ಟು ನೆಲ ವೇಸ್ಟ್ ಆಗುತ್ತಾ ಏನ್ತಾನ? ಏನು ನೆಲ ವೇಸ್ಟ್ ಆಗತ್ರಿ? ಮತ್ತೆ ಅಡ್ಡಾಡಿದ್ರೆ ಏನು ಕುಸಿದು ಬಿಟ್ರೆ ಏನು ಮಾಡೋದು ನೆಲ? ಅದಕ್ಕೆ ಹೇಳಿದ್ದು ಮೇಲೆಲ್ಲ ಈ ಥರ ಹಂಚಿ ಹೊಡ್ಸಿವಿ, ಅದನ್ನೇನು ಹೊಡೆದ್ಬಿಟ್ರೆ ಆಮೇಲೆ ಜೋಳಿಗೆ ಬೇರೆ ಕಟ್ಟೇವಿ, ಆ ಜೋಕಾಲಿ ಹೇಳ್ಬಿಟ್ರೆ ಆಮೇಲೆ ಒಳಗಡೆ ಒಳ್ಳೆ ಒಳ್ಳೆ ಟೈಲ್ಸ್ ಹಾಕಿದೆ ಗೊತ್ತಾ, ಅದ್ರ ಮೇಲೆ ಅಡ್ಡಾಡಿದ್ರೆ ಮುರಿದ್ಬಿಟ್ರೆ ಅದನ್ನ ಹೇಳ್ತಾ ಇರೋದು. ಏನ್ರಿ ಮಂದಿ ಬಂದು ಮನೆಗೆ ಅಡ್ಡಾಡಿದ್ರ ಟೈಲ್ಸ್ ಮುರಿತಾವ, ಮೇಲ್ಗಡೆ ಅದು ಮುರಿತಿದೆ ಹಂಚ. ನಿಮ್ಮಿಬ್ಬರಿಗೋಸ್ಕರ ತಾನೇ ಕೊಟ್ಟಿರೋದು, ಮತ್ತೆ ಮೂರನೇ ವ್ಯಕ್ತಿ ಬಂದಿದ್ದ ನಡೆದಿದ್ದನ? ಯಾಕವಾ ಏನು ಎದುರು ಬೇರೆ ಮಾತಾಡ್ಕತ್ತಿದಿ?
ಈ ಸತೆ ನೀರಿನ ಬಿಲ್ ಕರೆಂಟಿನ ಬಿಲ್ ಎಕ್ಸ್ಟ್ರಾ 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 ಹಂಗ ಮನೆಗೆಲ್ಲ ಅಡ್ಡಾಡಿದ್ದು ಅದು ಇದು ಗಲೀಜೆಲ್ಲ ಮಾಡಿರ್ತೀರ ಗೋಡೆ ಗೀಡೆಗೆಲ್ಲ ಒರೆಸಿ ಗಿರಿಸಿ ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಖರ್ಚು ಆಗುತ್ತಾ ನಿಮ್ಗೆ ಮುಗಿತು ಬಿಡಕತ್ತೆ ನಂದು ಆಂಟಿಯರ ವಾಟ್ ನಾ ಏನು ಹೇಳಿ ನೋ ಕಾಲಿಂಗ್ ಆಂಟಿ ಓನ್ಲಿ ಸಿಸ್ ಸಿಸ್ ಓನರ್ ಸಿಸ್ ಓನರ್ ಸಿಸ್ ಆಯ್ತಾಯ್ತು ಏನಾಯ್ತಾಯ್ತಾಯ್ತು ಮುಂದಿನ ತಿಂಗಳಿಂದ ಎಕ್ಸ್ಟ್ರಾ ಖರ್ಚನ್ನ ನೀನು ಈ ಮನೆ ಬಾಡಿಗೆ ಒಳಗೆ ಕೊಡ್ಬೇಕಾಗತ್ತ ಅಷ್ಟೇ ಆದ್ರೆ ಕಡಿಮೆ ಮಾಡ್ಕೊಡಲ್ಲ ಕಡಿಮೆ ಮಾಡ್ಕೊಡಕ ನೀನ್ ನಮ್ಮ ಸಂಬಂಧಿಕರಾಗಲಿಲ್ಲ ನೀ ಏನಾದ್ರಿ ಸಿಸ್ ನಾ ಈ ಮನೆಗೆ ಬಾಡಿಗೆ ಬಂದಿವಲ್ರಿ ನೀವೇ ಅಲ್ಲನ್ರಿ ನಮ್ಮವ್ವ ಒಳ್ಳೆ ನೈಸ್ ಮಾಡ್ತೀಯ ಬಿಡು ಏ ಹಿಂಗ ತಲೆ ತಿಂತಾರ ಓನರ್ ನಾ ಹೇಳಿದ ಐಡಿಯಾ ಮಾಡು ಹಂಗತಿಯಾ ಮಾಡ್ರಿ ನೋಡು ಇಲ್ಲ ಅಂದ್ರೆ ನಾನು ತಲೆ ತಿಂತಾರ ಹಂಗೆ ಮಾಡ್ತೀನಿ ಏನು ಹಲ್ ತಕೊಂಡು ಆ ಕಡೆ ನೋಡ್ಕತ್ತಿಲ್ಲ ಒಳ್ಳೆ ಈ ಕಡೆ ನಾನು ನೋಡ್ಕೊಂಡು ಮಾತಾಡು ಆಯ್ತು ಬಿಡ್ರಿ ಓನರ್ ಸಿಸ್ ಸಾರಿ ಈ ಸತೆ ಹೋಲ್ ಬಿಡಿ ಇನ್ನೊಂದ್ಸತೆ ಇದು ಮಾಡಲ್ಲ ಅನ್ನಂಗ ಮಧ್ಯಾಹ್ನ ಅಡಿಗೆಗೆ ನಾನು ಹೋಳಿಗೆ ಮಾಡಿದ್ಯಾ ಸೀಕಣ್ಣಿ ಜೊತೆ ನೀವು ಮಧ್ಯಾಹ್ನ ತಂದ್ಕೊಳ್ಳೇನ್ರಿ ಮತ್ತೆ ನೀವು ತಿಂತೇನೆ ತಂದ್ಕೊಳ್ಳಿನಪ್ಪ ಒತ್ತಾಯ ಏನಿಲ್ಲ ಏನೋ ಹೋಳಿಗೆ ಮಾಡ್ಯಾ ಹೋಗ್ರಿ ಹೋಳಿಗೆ ಮಾಡೀನಿ ಹಂಗನ ಚಿಕನ್ ಸಾಂಬಾರು ಮಾಡ್ಬಿಟ್ಟೇನ್ರಿ ನೀವು ಕೊಡಂದ್ರೆ ಕೊಡ್ತೇನ್ರಿ ಇಲ್ಲ ಅಂದ್ರೆ ಬೇಡ ಪುಟ್ಟಿ ಬಾಮ ಒಳಗೆ ಏನು ಚಿಕನ್ ಸಾಂಬಾರ ಹೋಳಿಗೆ ಶಿಕಣಿ ಆಯ್ತು ಬಿಡು ಇವತ್ತು ನೈಸ್ ಮಾಡ್ಬಿಟ್ಟು ಕ್ಷಮಿಸಿದೀನಿ ಅಂತಂದ್ಬಿಟ್ಟು ನೈಸ್ ಮಾಡ್ಬಿಡ್ತೀನಿ ಹೆಂಗಿದ್ರು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಆಮೇಲೆ ಹೆಂಗಿದ್ರು ಕಟ್ಟಿ ಸಾರು ಮಾಡೇ ಮಾಡ್ತಾ ಅನ್ಸುತ್ತೆ ನೋಡೋಣ ಇಲ್ಲ ಅಂದ್ರೆ ಚಿಕನ್ ಸಾರು ಹೋಳಿಗೆ ಆಮೇಲೆ ಶಿಕಣಿನ ಕೊಡ್ತೀನಿ ಹಂಗೆ ಮಾಡೋಣ ನಡಿಬಿಟ್ಟು ಮುಂದೆ ಹೋಗ್ಬಿಟ್ಲ ಅದಕ್ಕೆ ಪಾರ್ವತಿ ಹೇಳಿ ಸಿಸ್ ಅದು ಮಂದಿ ಮನೆಗೆ ಬಂದ್ರಂತ ಬೈದಾಡ್ಬಿಟ್ಟೆ ಬೇರೆ ಮಾಡ್ಕೊಬಿಡ್ವಾ ಆದ್ರೂ ಇನ್ನೊಮ್ಮೆ ಏನಾರ ಮನೆಗೆ ಯಾರು ಮಂದಿ ಬರಾಕತ್ತಾರಂದ್ರೆ ಈ ಓನರ್ ಪರ್ಮಿಷನ್ ತಗೊಳ್ವಾ ಆಯ್ತಾ ಹಂಗ ಹೋಳಿಗೆ ಏನೋ ಮಾಡಿ ಅಂತಲ್ಲ ಒಂದೆರಡು ಕೊಡ್ತೀನಿ ಅಷ್ಟೇ ಅಂದ್ರಿ ಆತ್ ಬಿಡ್ರಿ ಕೊಡ್ತೀನಿ ತಗೊಳ್ರಿ ಆದ್ರ ಇನ್ನೊಂದು ಸಮಾಚಾರ ರೀ ಏನು ಅದು ನಮ್ಮ ಅಕ್ಕ ಬಂದ್ರಲ್ರಿ ಒಂದ್ 4 ದಿನ ಇರ್ತಾರಂತ್ರಿ ಇದ್ರ ಪರವಾಗಿಲ್ಲಲ್ರಿ ಏನು ಇನ್ನೊಂದು 4 ದಿನನಾ ಹ್ಞೂ ಇಲ್ಲ ಅಂದ್ರೆ ಇರ್ಲಿ ಬಿಡು 4 ದಿನ ಇದ್ರೆ ಏನಾಗದೈತಿ ಏನಾದರೂ ಮಾಡಿ ಕೊಡ್ತಾ ಯಾಕಂದ್ರೆ 4 ದಿನ ಸ್ಪೆಷಲ್ ಏನಾದರೂ ಮಾಡಿ ಬರ್ತಾ ಯಾಕಂದ್ರೆ ಅಕ್ಕ ಅಲ್ಲ ಅವ ನಮಗೂ ಕೊಡ್ತಾ ಏನ್ರಿ ಇದ್ದ ಬಿಡು 4 ದಿನದ ಅಡಿಗೆದು ರೇಷನ್ ಖರ್ಚು ಎಲ್ಲ ಉಳಿತೈತಿ ಸ್ವಲ್ಪ ಹೌದಾ ಇರ್ಲಿ ಬಿಡು ಅದಕ್ಕೇನಾಗದ ಮತ್ತೆ ಪಾಪ ಬಂದಾರ ಅಂದ್ಮೇಲೆ ಇರ್ಲಿ ಇನ್ನೊಂದ್ಸತಿ ನನ್ನ ಪರ್ಮಿಷನ್ ಕೇಳ್ಬೇಕಾವಾ ಸರಿ ರೀ ಹಂಗಂದ್ರೆ ಬಿಸಿ ಹೋಳಿಗೆ ತಂದು ಕೊಡ್ತೇನೆ ಒಳ್ಳೆ ಬರ್ತೇನೆ ರೀ ಹೋಗ್ಲೇ ಸರಿ ಹೋಗು